ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದವರು ಈ ಉಪಾಯ ಮಾಡಿ ಕೋಟ್ಯಾಧೀಶ್ವರರಾಗಿದ್ದಾರೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ಉಪಾಯ ಮಾಡೋದಕ್ಕೆ ಬೇಕಾಗಿರೋ ಮುಖ್ಯ ವಸ್ತು ಅಂತಂದ್ರೆ ಅದೇ ಕವಡೆ. ಇದೇ ಕವಡೆಯನ್ನ ಧರಿಸೋದ್ರಿಂದ ಆಯುಷ್ಯ ಹೆಚ್ಚಾಗುತ್ತೆ ಅಂತ ನಂಬಿದ ಕಾಲವೂ ಒಂದಿತ್ತು. ನಾವು ಧರಿಸುವ ಬಟ್ಟೆಗೆ, ಒಡವೆಗೆ ಕವಡೆ ಹಾಕಿಸಿಕೊಳ್ಳಲಾಗ್ತಾ ಇತ್ತು. ಆದಿವಾಸಿಗಳು ಮಗು ಹುಟ್ಟಿದ ತಕ್ಷಣ ತಂತಿಗೆ ಕವಡೆ ಸಿಕ್ಕಿಸಿ ಕಿವಿಗೆ ಚುಚ್ತಾ ಇದ್ರಂತೆ. ಹೀಗೆ ಚುಚ್ಚೋದ್ರಿಂದ ಯಾವುದೇ ಕಾಯಿಲೆ ಬರೋದಿಲ್ಲ ಅನ್ನುವಂಥ ನಂಬಿಕೆ ಇತ್ತು. ಎತ್ತುಗಳಿಗೆ ಕವಡೆ ಸೇರಿಸಿ ಕನ್ನಡಿ ಹಾಕಿ ಕತ್ತಿಗೆ ಸರ ಮಾಡಿ ಕಟ್ತಾರೆ, ದೃಷ್ಟಿದೋಷ ನಿವಾರಣೆಗೆ. ಕವಡೆಗೆ ಇಷ್ಟೆಲ್ಲಾ ಶಕ್ತಿ ಇದೆ ಅಂತ ಮಾರುಕಟ್ಟೆಯಲ್ಲಿ ಸಿಗೋ ಯಾವ್ಯಾವ್ದೋ ಕವಡೆಯನ್ನ ತಂದು ಮನೆಯಲ್ಲಿಟ್ಕೊಳ್ಬೇಡಿ. ಇವತ್ತು ಮಾರುಕಟ್ಟೆಯಲ್ಲಿ ಅಸಲಿ ಕವಡೆಗಳು ಸಿಗೋದೇ ಅಪರೂಪವಾಗಿದೆ. ಉತ್ತಮ ದರ್ಜೆಯ ಕವಡೆಗಳು ಬೇಕು ಅಂತಂದ್ರೆ ಲಕ್ಷದ್ವೀಪದಲ್ಲಿ ಸಿಗುತ್ತೆ. ಹಾಗೇನೆ ರಾಮೇಶ್ವರ್, ಗುಜರಾತ್, ಬಂಗಾಳಕೊಲ್ಲಿ, ಅಂಡಮಾನ್, ನಿಕೋಬಾರ್ ದ್ವೀಪಗಳಲ್ಲಿ ಉತ್ತಮ ಜಾತಿಯ ಕವಡೆಗಳು ದೊರೆಯುತ್ತವೆ. ನೀವೇನಾದ್ರೂ ಸಂಪತ್ತು ಮತ್ತು ಸಮೃದ್ಧಿಯ ಬಯಕೆ ಹೊಂದಿದ್ದೇ ಆದಲ್ಲಿ ಈ ಕವಡೆ ಉಪಾಯವನ್ನ ತಪ್ಪದೆ ಮಾಡಿ. ಆಗ ನೋಡಿ, ನಿಮ್ಮ ಮನೇಲಿ ಎಂದಿಗೂ ಹಣದ ಕೊರತೆ ಎದುರಾಗೋದೇ ಇಲ್ಲ. ಹಾಗಿದ್ದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೊದ್ಲಿಗೆ 11 ಹಳದಿ ಕವಡೆಯನ್ನ ತಗೊಳ್ಳಿ. ನೆನ್ಪಲ್ಲಿರ್ಲಿ, ಬೇರೆ ಬೇರೆ ಬಣ್ಣದ ಕವಡೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದ್ರೆ ನೀವು ಮಾತ್ರ ಹಳದಿ ಬಣ್ಣದ ಕವಡೆಯನ್ನೇ ಕೊಂಡ್ಕೊಳ್ಳಿ. ಅದನ್ನ ಪರಿಶುದ್ಧವಾಗಿರುವಂತಹ ಹಸಿರು ಬಟ್ಟೆಯಲ್ಲಿ ಇಡಿ. ಹೊಸ ಬಟ್ಟೆ ಖರೀದಿ ಮಾಡಿದ್ರೆ ತುಂಬಾ ಉತ್ತಮ. ಅಂಗೈ ಅಗಲಕ್ಕಿಂತ ಕೊಂಚ ದೊಡ್ಡದಾಗಿದ್ರೆ ಸಾಕು. ಆ ಬಟ್ಟೆಯಲ್ಲಿ 11 ಕವಡೆಯನ್ನ ಇಟ್ಟುಬಿಡಿ. ಆ ನಂತರ ದೇವರ ಮುಂದೆ ಅದನ್ನ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಹಾಗೇನೆ ನಿಮ್ಮ ಕಷ್ಟಗಳನ್ನ ದೇವರ ಮುಂದೆ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ. ಈ ಕಷ್ಟ ಆದಷ್ಟು ಬೇಗ ದೂರವಾಗ್ಲಿ ಅಂತ ಬೇಡ್ಕೊಳ್ಳಿ. ಇದಿಷ್ಟು ಆದ ನಂತರ ಆ ಕವಡೆಯನ್ನ ಮನೆಯ ಉತ್ತರ ದಿಕ್ಕಲ್ಲಿ ಇಡಬೇಕು. ಇಡುವಾಗ ಹಾಗೆಯೇ ಇಟ್ಟ ಮೇಲೆಯೂ ಅದು ಯಾರಿಗೂ ಕಾಣದಂತೆ ಇಟ್ಟುಬಿಡಿ. ಹೀಗೆ ಮಾಡೋದ್ರಿಂದ ಭಗವಾನ್ ಕುಬೇರನು ನಿಮ್ಮ ಈ ಕಾರ್ಯದಿಂದ ಪ್ರಸನ್ನಗೊಳ್ತಾನೆ. ಆಗ ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನ ತೋರಿಸ್ತಾನೆ. ಆಗ ನಿಮಗಷ್ಟೇ ಅಲ್ಲ, ಕುಟುಂಬದಲ್ಲಿ ಯಾರಿಗೂ ಹಣದ ಸಮಸ್ಯೆಯಾಗೋದಿಲ್ಲ. ನೆನ್ಪಲ್ಲಿರ್ಲಿ, ನಾವು ಮೊದಲೇ ಹೇಳದಂತೆ ನೀವು ಈ ಕಾರ್ಯ ಮಾಡಿದ್ದು ಯಾವ ಕಾರಣಕ್ಕೂ ಯಾರಿಗೂ ಯಾವತ್ತೂ ಹೇಳಲೇಬಾರದು. ನೀವೇನಾದ್ರೂ ಹೇಳಿದ್ದೇ ಆದಲ್ಲಿ ಆ ಕವಡೆಗಳಿಗೆ ಇರುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಿ. ಈ ಉಪಾಯದ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ಇನ್ನೊಂದು ಉಪಾಯ ಏನಪ್ಪಾ ಅಂತಂದ್ರೆ, ಸಮೃದ್ಧಿ ಹಾಗೂ ನಕಾರಾತ್ಮಕತೆಯನ್ನ ತೆಗೆದುಹಾಕುವಂತಹ ಶಕ್ತಿ ಹೊಂದಿರುವ ಈ ಹಳದಿ ಕವಡೆಯನ್ನ ತಗೊಳ್ಳಿ. ಅದು ಕೂಡ 11 ಕವಡೆಗಳಾಗಿರಬೇಕು. ಶುಕ್ರವಾರದ ದಿನ ಬೆಳಗ್ಗಿನ ಎದ್ದು ಸ್ನಾನ ಮಾಡಿ ಲಕ್ಷ್ಮೀ ಚಿತ್ರಪಟದ ಮುಂದೆ ದೀಪವನ್ನ ಹಚ್ಚಬೇಕು. ಆ ನಂತರ ಕವಡೆಯನ್ನ ಸ್ವಚ್ಛವಾದ ನೀರಲ್ಲಿ ತೊಳೆದು ಒರೆಸ್ಕೊಂಡು ಅದನ್ನ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಡಿ. ಆ ಗಂಟನ್ನ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ತೂಗಾಕ್ಬಿಡಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ನೆಲೆಸಿರುತ್ತೆ. ಜೊತೆಗೆ ಯಾರಾದ್ರೂ ನಿಮ್ಮ ಯಶಸ್ಸು, ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದೇ ಆದಲ್ಲಿ ಆ ನಕಾರಾತ್ಮಕತೆಯನ್ನ ತೆಗೆದುಹಾಕುವಂತಹ ಶಕ್ತಿ ಈ ಕವಡೆಗಳಿಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಾವು ಹೇಳೋದಕ್ಕೆ ಹೊರಟ ಕೊನೆಯ ಅದ್ಭುತ ಉಪಾಯ, ನಿಮಗೆ ದುಡ್ಡಿನ ಸಮಸ್ಯೆ ಇರಲಿ ಅಥವಾ ಇಲ್ಲದೇ ಇರಲಿ, ಇದನ್ನ ಮಾಡಿ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬರದಂತೆ ರಕ್ಷಣೆ ಕೊಡುತ್ತೆ. ಅದಕ್ಕಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ಶುಕ್ರವಾರದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರಿಗೆ ದೀಪವನ್ನ ಹಚ್ಚಿ ಪೂಜಿಸಿ. ಆ ನಂತರ ಹಳದಿ ಬಣ್ಣದ 7 ಕವಡೆಯನ್ನ ತಗೊಂಡು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಬಿಡಿ. ಇದರ ನಂತರ ಅದನ್ನ ನೀವು ದುಡ್ಡಿಡುವಂತಹ ತಿಜೋರಿಯಲ್ಲಿ ಅಥವಾ ಹಣ ಇಡುವಂತಹ ಸ್ಥಳದಲ್ಲಿ ಇಟ್ಬಿಡಿ. ಆಗ ನೋಡಿ, ನಿಮ್ಮ ಸಮಸ್ಯೆಗಳು ಹೇಗೆ ಒಂದೊಂದಾಗಿ ಮಾಯ ಆಗ್ತಾ ಹೋಗುತ್ತೆ ಅಂತ.